ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಾನಲ್ ವಾಂಡರ್ಸ್ ಟೇಲ್ಸ್ ಕನ್ನಡ. ಸೊ ಇವತ್ತು ಏಪ್ರಿಲ್ 14. ಸೊ ಇವತ್ತು ನಾನು ಬೆಂಗಳೂರಿಗೆ ಹೊರಟಿದ್ದೇನೆ. ಇಂಡಿಯಾಗೆ ಟ್ರಾವೆಲ್ ಮಾಡ್ತಾ ಇದ್ದೇನೆ ಡೆನ್ಮಾರ್ಕಿಂದ. ಸೊ ಬೇಸಿಕ್ಲಿ ಈ ಬ್ಲಾಗಲ್ಲಿ ಜರ್ನಿ ಹೇಗಿರುತ್ತೆ ಅಂತಲೇ ನಾನು ಪೋಸ್ಟ್ ಮಾಡ್ತೀನಿ ಅಂದ್ಕೋತೀನಿ. ಸೊ ನೋಡುವ, ಇವಾಗ ಸದ್ಯಕ್ಕೆ 12 ಗಂಟೆ ಆಗಿದೆ ಆ್ಯಂಡ್ 3:15 ನನ್ನ ಫ್ಲೈಟ್ ಇರೋದು. ದುಬೈಗೆ ಹೋಗಿ ದುಬೈಯಿಂದ ಬ್ಯಾಂಗ್ಳೂರು, ಬಟ್ ಬ್ಯಾಂಗ್ಳೂರಿಂದ ಮಂಗಳೂರು ಹೋಗಬೇಕು. ಮಂಗಳೂರಿಗೆ ಮೋಸ್ಟ್ಲಿ ನನ್ನ ಕಸಿನ್ಸ್ ಜೊತೆ ಕಾರಲ್ಲಿ ನಾನು ಹೋಗ್ತಾ ಇದ್ದೇನೆ. ಸೊ ಸದ್ಯಕ್ಕೆ ಶ್ರುತಿ ನಾನು ಡ್ರಾಪ್ ಮಾಡ್ತಾ ಇದ್ದಾಳೆ. ಸೊ ಇವತ್ತು ಫುಲ್ ಡಿಫ್ರೆಂಟ್ ಆಗಿದೆ ವೆದರ್. ನಿನ್ನೆವರೆಗೆ ಇಲ್ಲಿ ತುಂಬ ಬೆಳಕಿತ್ತು, ಬಟ್ ಇವತ್ತು ಸ್ವಲ್ಪ ವಿಸಿಬಿಲಿಟಿ ಕಮ್ಮಿ ಇದೆ. ನೋಡ್ಬೋದೆಲ್ಲ ಮೋಡ ಆಗಿದೆ. ಸೊ ನೋಡುವ ಹೇಗಿರುತ್ತಂತ ಈ ಜರ್ನಿ. ಆ್ಯಂಡ್ ತುಂಬ ಈ ಸಲ ಮಂಗಳೂರಲ್ಲಿ ಸ್ವಲ್ಪ ಜಾಸ್ತಿ ಟ್ರಾವೆಲ್ ಮಾಡೋ ಪ್ಲ್ಯಾನ್ ಇದೆ. ಸ್ವಲ್ಪ ಪುತ್ತೂರು ಜಾತ್ರೆ ಹೋಗೋ ಪ್ಲ್ಯಾನ್ ಇದೆ. ಆ್ಯಂಡ್ ನೋಡುವ ಏನೆಲ್ಲ ಮಾಡ್ತೀನಂತ. ಸೊ ಸದ್ಯಕ್ಕೆ ಹೋಗುವ ಏರ್ಪೋರ್ಟಿಗೆ. ಲೆಟ್ಸ್ ಗೋ. ಸೊ ನಂದು ಗೇಟ್ C39 ಇವಾಗ ಹೋಗ್ತಾ ಇದ್ದೀನಿ. ಸೊ ಬೇಸಿಕಲಿ ಮೆಮೊರೀಸ್ ಆಫ್ ಡೆನ್ಮಾರ್ಕ್ ಅಂತ ಇಲ್ಲೊಂದು ಕ್ಯೂಟ್ ಬ್ಯಾಗಿಗೆ ಕ್ಲಿಪ್ ಮಾಡೋ ಒಂದು ಮೆಮೊರೀಸ್ ಸೌನಿಯರ್ ಸಿಗ್ತದೆ. ಸೊ ತೊಗೊಂಡಿದ್ದೀನಿ, ನೋಡೋಣ ಬ್ಯಾಗಿಗೆ ಹಾಕೋಣ. ಇವಾಗ ಪಿಸಾದಲ್ಲಿ ಈ ಥರ ಒಂದು ತೊಗೊಂಡಿದ್ದೆ, ಬ್ಯಾಗಿಗೆ ಹಾಕೋದಕ್ಕೆ ಇದನ್ನು ಹಾಕ್ತೀನಿ. ಬ್ಯಾಗಿಗೆ ಇವಾಗ ಫಿಕ್ಸ್ ಮಾಡಿದ್ದೀನಿ ಆ್ಯಂಡ್ ಈ ಥರ ಕಾಣಿಸ್ತಾ ಇದೆ. ಇದು ವೇಟಿಂಗ್ ಏರಿಯಾ ಈ ಥರ ಕಾಣಿಸ್ತದೆ. ಸೊ ಎಲ್ಲ ಕಡೆ ಟೇಬಲೆಲ್ಲ ಇದ್ದಾವೆ. ಸದ್ಯಕ್ಕೆ ನಾನು ಈ ಟೇಬಲಲ್ಲಿ ಕೂತಿದ್ದೀನಿ. ಟೈಮ್ ಆಲ್ಮೋಸ್ಟ್ ಇವಾಗ 1:30 ಆಗಿದೆ, 1:40 ಅನ್ಸುತ್ತೆ. ನನ್ನ ಫ್ಲೈಟ್ ಇರೋದು 3:40ಕ್ಕೆ. ಇನ್ನೂ 2 hours ಇದೆ. ಸೊ ವೆಯ್ಟ್ ಮಾಡಬೇಕು. ಸ್ವಲ್ಪ ಕೆಲಸ ಇದ್ದರೆ ಮುಗಿಸ್ಕೊತೀನಿ ಅಲ್ಲಿ ತನಕ. ಸೊ ಟೈಮ್ ಪಾಸ್ ಆಗುತ್ತೆ. ನೋಡೋಣ ಹೇಗಿರುತ್ತೆ ಜರ್ನಿ, ನೋಡೋಣ. ಲೆವೆನಲ್ಲಿ ಇವಾಗಷ್ಟೇ ಕಾಫಿ ತೊಗೊಂಡಿದ್ದೀನಿ ಟೈಮ್ ಪಾಸ್ ಮಾಡೋದಕ್ಕೆ. ಆ್ಯಂಡ್ ವ್ಯೂನ ಎಂಜಾಯ್ ಮಾಡ್ತಾ ಇದ್ದೇನೆ ಸದ್ಯಕ್ಕೆ. ಇವಾಗ 3:40ಕ್ಕೆ ಇವಾಗ ಹೊರಟ್ರೆ ದುಬೈ ಟೈಮ್ ಅರೌಂಡ್ 8:30 ರೀಚ್ ಆಗುತ್ತೆ. ಆಮೇಲೆ ಅಲ್ಲಿಂದ ಐ ಥಿಂಕ್ 2:30 ಇರೋದು ಫ್ಲೈಟ್. ಸೊ ನಾಳೆ ಬೆಳಗ್ಗೆ ಬ್ಯಾಂಗ್ಳೂರಿಗೆ 8:00 ರೀಚ್ ಆಗುತ್ತೆ. ಸೊ ಬೇಸಿಕಲಿ ನಾನು ಎಮಿರೇಟ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ ಈ ಸಲ. ಇವಾಗ ಟೈಮ್ 12 ಗಂಟೆ ಆಗಿದೆ ಆ್ಯಂಡ್ ದುಬೈ ಏರ್ಪೋರ್ಟಿಗೆ ರೀಚ್ ಆಗಿದ್ದೀನಿ. ಇಲ್ಲಿಂದ ಟ್ರಾನ್ಸಿಟ್ 3:20ಕ್ಕೆ. ಸೊ ಇನ್ನೂ 3 hours ಟೈಮ್ ಇದೆ ಟ್ರಾನ್ಸಿಟಲ್ಲಿ. ಸೊ ನನ್ನ ಗೇಟ್ B35 ಅಂತಿದೆ. ಸೊ ಅಲ್ಲಿ ಹೋಗ್ಬೇಕು ಇವಾಗ ಆಲ್ಮೋಸ್ಟ್ 2 ಗಂಟೆ ಆಗಿದೆ. ಲೇಟ್ ನೈಟ್ ಸ್ನ್ಯಾಕ್ ಅಂತ ಹಾರ್ಡ್ ರಾಕ್ ಕೆಫೆಗೆ ಹೋಗಿದೆ. ಸೊ ಅಲ್ಲೇ ಒಂದು 2-3 ಗಂಟೆ ಕೂತು ಇವಾಗ ಗೇಟ್ ಕಡೆ ಹೋಗ್ತಾ ಇದ್ದೀನಿ. ಸೊ ಹೋಗುವ. 8 ಕಾಲ ಆಗಿದೆ ಆ್ಯಂಡ್ ನಾವು ಇವತ್ತು ಟೂರಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಸಚಿನ್ ಇಸ್ ಬ್ಯಾಕ್ ಅಲ್ಲ, ಐ ಮೀನ್ ಫ್ರಂಟ್. ಕಾಮಿಡಿ ಅಲ್ಲ. ಸೊ ಸಚಿನ್ ಮನೆಗೆ ಹೋಗ್ತಿದ್ದೇವೆ. ಅಂತ ನಾಳೆ ಸ್ಪೆಷಲ್ ಗಮ್ಮತ್ ಉಂಟಾ? ಸೊ ಬೇಸಿಕಲಿ ಪುತ್ತೂರು ಫೆಸ್ಟಿವಲ್ಗೆ ಹೋಗ್ತಾ ಇದ್ದೇವೆ. ಅದು ನಾಳೆ ಅಲ್ಲ, ಆ್ಯಕ್ಚುಲಿ ನಾಳೆ ಮಂಗಳೂರಿಗೆ ಹೋಗಿ ನಾಡಿದ್ದು ಮೋಸ್ಟ್ಲಿ. ಸೊ ಹೋಗುವ. 9 ಗಂಟೆ ಆಗಿದೆ ಆ್ಯಂಡ್ ನಾವು ಹೋಟೆಲ್ಗೆ ರೀಚ್ ಆಗಿದ್ದೀವಿ. ಸೊ ಈ ಹೋಟೆಲ್ ಹೆಸರು ವೈಷ್ಣವಿ ದ ಟೇಸ್ಟ್ ಆಫ್ ಟ್ರೆಡಿಷನ್. ಎಲ್ಲಿರೋದು ಇದು? ಹಾಸನ ಹೈವೇ ಆಗ್ತದೆ. ಆ್ಯಂಡ್ ಮೆನು ಅಲ್ಲಿ ತುಂಬ ಆಪ್ಷನ್ ಇದೆ. ಇನ್ಫ್ಯಾಕ್ಟ್ ನಾವು ಸೀ ಫುಡ್ ಟ್ರೈ ಮಾಡ್ತಾ ಇದ್ದೀವಿ ಇದರಲ್ಲಿ. ಸೊ ನೋಡುವ ಹೇಗಿದೆ ಅಂತ. ಸೊ ಈ ರಸಮ್ ಆ್ಯಕ್ಚುಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಹುಳಿ, ಉಪ್ಪು ಆ್ಯಂಡ್ ಖಾರ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಪ್ಲ್ಯಾನ್ಸ್ ಚೇಂಜ್ ಮಾಡಿ ನಾವು ಸೀ ಫುಡ್ ತೊಗೋತಿಲ್ಲ, ನೀರು ದೋಸೆ ಆ್ಯಂಡ್ ಚಿಕನ್ ಕರಿ ಎಲ್ಲ ತೊಗೋತೇವೆ. ನೀರು ದೋಸೆ ಇನ್ನೊಂದು ಮಾಡಿ. ಅದು ಇನ್ನೊಂದು ಇದು ಖಾಲಿ ಆಗ್ತದೆ, ನೀರು ದೋಸೆ ಬೇಗ ಖಾಲಿ ಆಗ್ತದೆ. ಇದು ಚೆನ್ನಾಗಿ ಕಾಣಿಸ್ತದೆ. ಆ್ಯಕ್ಚುಲಿ ಫುಡ್ಡು ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತದೆ. ತಿಂದು ಟ್ರೈ ಮಾಡುವ. ಸಚಿನ್ ಇನಾಗ್ರೇಷನ್ ಮಾಡ್ತಾನೆ ಈಗ. ನೀರು ದೋಸೆ
ಅಲ್ಲ ಅವರಿಗೆ ಇಷ್ಟು ಸಣ್ಣ ದೋಸೆ. ಸಾಫ್ಟ್ ಉಂಟಾ ತುಂಬ ಸಾಫ್ಟ್ ಉಂಟಾ? ಇಲ್ಲ ದೋಸೆ ಹೇಳಿದ್ರು, ಇನ್ನೊಂದು ಪ್ಲೇಟ್ ದೋಸೆ, ಇನ್ನೊಂದು ಪ್ಲೇಟ್ ಮತ್ತೆ ಇದು ಬರಲಿಲ್ಲ. ಅವ್ರಿಗೆ ಹೇಳಿದೆ. ಸೊ ಹೋಟೆಲ್ ವೈಷ್ಣವಿ ಅಂತ ಆ್ಯಕ್ಚುಲಿ ಫುಡ್ ತುಂಬ ಚೆನ್ನಾಗಿತ್ತು. ಮ್ಯಾಂಗ್ಳೂರಿಯನ್ ಫುಡ್ ತುಂಬ ಆಪ್ಷನ್ಸ್ ಇತ್ತು. ಐ ಥಿಂಕ್ ಹಾಸನ ಆನ್ ದ ವೇ ಸಿಗ್ತದೆ. ಫುಡ್ ಆ್ಯಕ್ಚುಲಿ ಚೆನ್ನಾಗಿದೆ. ಆ್ಯಂಡ್ ಹಿಂದ್ಗಡೆಯಲ್ಲಿ ಮಂಗಳೂರು ಸ್ಟೋರ್ ಅಂತ ಒಂದು ಅಂಗಡಿ ಇದೆ. ಸೊ ಮಂಗಳೂರದೆಲ್ಲ ಸ್ಪೈಸಸ್ ಸಿಗ್ತದೆ. ಸೊ ಹಾಗೆ ಇಲ್ಲಿ ಕೂರ್ಗ್ ಸ್ಪೈಸಸ್ ಅಂತಲೂ ಇದೆ. ಸೊ ಇವಾಗ ನೋಡ್ತಾ ಇದ್ದೀವಿ. ಎಂತ ಅದು ಬಿಲ್ ಬಾಣ? ಓ ಇದು ಚೆನ್ನಾಗಿದೆ. ಎಂತ ಇದು ಬಟ್ಟೆ ಹೇಗೆ ತೊಗೊಂಡೋಗೋದು? ನಾನು ತೊಗೊಂಡೋಗಲಿಕ್ಕೆ ಆಗೋದಿಲ್ಲ. ಇದು ಸೊ ಈ ಥರ ಇದೆಯಾ? ಸ್ವೀಟ್ ಪಾನ್ ಇದೆ, ಫ್ರೈ ಮಾಡ್ತಾ ಇದ್ದೀವಿ. ಸೊ ಇದು ನನಗೆ ಇದು ನಾರ್ಮಲ್ ಪಾನ್. ಇದು ತುಂಬ ಫ್ಲೇವರ್ಸ್ ಇದೆ ಅಲ್ಲ? ಇವಾಗ 11 ಗಂಟೆ ಆಗಿದೆ. ಸೊ ನಿನ್ನೆ ಆಲ್ಮೋಸ್ಟ್ ರೀಚ್ ಆಗುವಾಗ 2 ಗಂಟೆ. ಎಲ್ಲರೂ ಸುಸ್ತಾಗಿ ಟಯರ್ಡ್ ಆಗಿ ಮಲ್ಕೊಂಡ್ಬಿಟ್ವಿ. ಆಮೇಲೆ ಸಕಲೇಶ್ಪುರ ರೋಡ್ ಕಂಡೀಷನ್ ಅಂತೂ ಒಳ್ಳೆದಿರಲಿಲ್ಲ, ಬಟ್ ತುಂಬ ಇಂಪ್ರೂವ್ ಆಗಿದೆ. ಎಲ್ಲ ಕಡೆ ರೋಡ್ಸ್ ಎಲ್ಲ ರೆಡಿ ಆಗ್ತಾ ಇದೆ. ಹೋಪ್ಫುಲಿ ಇನ್ನೊಂದು 2-3 ವರ್ಷ ದಿಸ್ ಇಯರ್ 2025 ರೋಡ್ ರೆಡಿ ಮಾಡಿಸ್ತಾರೆ ಅಂತ ಮಾತಾಡಿದ್ದೇನೆ. ಸೊ ಇವತ್ತಿನ ಪ್ಲ್ಯಾನ್ ಪುತ್ತೂರಿಂದ ಮಂಗಳೂರಿಗೆ ಹೋಗ್ತಾ ಇದ್ದೇವೆ. ಆ್ಯಂಡ್ ಅಲ್ಲಿ ಏನು ಮಾಡ್ತಿದ್ದೇವೆ ಅಂತ ಇನ್ನೂ ಸದ್ಯಕ್ಕೆ ಪ್ಲ್ಯಾನ್ ಇಲ್ಲ. ಆಮೇಲೆ ಮೇ ಬಿ ನಾಳೆ ಪುತ್ತೂರಿಗೆ ವಾಪಸ್ ಬರ್ತಾ ಇದ್ದೀವಿ. ಬಿಕಾಸ್ ಪುತ್ತೂರಲ್ಲಿ ಜಾತ್ರೆ. ಸೊ ಅದನ್ನು ವಿಸಿಟ್ ಮಾಡ್ತಾ ಇದ್ದೀವಿ. ಜಾತ್ರೆಯಲ್ಲಿ ಇದಿದೆ ಬಾವಿ ಏನು ಬಾವಿ ಅದು? ಮರಣ ಬಾವಿ ನೋಡ್ಬೇಕು ಈ ಸಲ. ಅದೆಲ್ಲ ಬಂದಾಗಿದೆ ಈಗ. ಹೌದಾ? ಆಯ್ತಾ? ದಟ್ ಇಸ್ ವಾಯ್ಲೆನ್ಸ್, ಅನಿಮಲ್ ವಾಯ್ಲೆನ್ಸ್. ಅನಿಮಲ್ ಎಲ್ಲಿ ಉಂಟಲ್ಲ? ಬೈಕ್ ಅಲ್ಲ, ಬೈಕ್. ಅವ್ರ ಅನಿಮಲ್ ಅಲ್ಲ. ಸೊ ನೋಡುವ ಏನೆಲ್ಲ ಇದೆ ಅಂತ ಅಪ್ಡೇಟ್ ಮಾಡ್ತೇನೆ. ಸದ್ಯಕ್ಕೆ ಮಂಗಳೂರಿಗೆ ಹೋಗುವ. ಸೊ ಬೇಸಿಕಲಿ ಮಂಗಳೂರು ಇಲ್ಲಿಂದ ಅರೌಂಡ್ 70 ಕಿಲೋಮೀಟರ್ಸ್. ಸಾಗರ ಎಲ್ಲ ಟೈಮ್ ಫಿಕ್ಸ್ ಮಾಡಿ. ಬಟ್ ಮೋಸ್ಟ್ ಆಫ್ ದ ಪಾರ್ಟ್ ಕಾಂಕ್ರೀಟ್ ಆಗಿ ಕಂಪ್ಲೀಟ್ ಆಗಿದೆ. ಇನ್ನೆಲ್ಲಿ ಸಹ ರೋಡ್ ಪ್ರಾಬ್ಲಮ್ ಇಲ್ಲ ಅಲ್ಲ? ಈಗಿನದು. ಸೊ ಫ್ಲೈಓವರ್ ಇನ್ನು ಕಂಪ್ಲೀಟ್ ಆಗ್ತಾ ಇದೆ ಅಲ್ಲ? ಕಲ್ಲಡ್ಕ ಎಸ್, ರೆಡಿ ಆಗ್ತಾ ಇದೆ. ಓಕೆ ಗೂಗಲ್. ಫೈನಲಿ ಕಲ್ಲಡ್ಕ ರೀಚ್ ಆಗಿದೆ. ಆ್ಯಂಡ್ ಅಲ್ಲಿ ಕಾಣಿಸ್ತದೆ KT ಹೋಟೆಲ್. ಈ ಕಡೆ ಶಿಫ್ಟ್ ಆಗಿದೆ. ಅಲ್ಲಿ ಈ ಕಡೆ ಇತ್ತಲ್ಲ? ಅಲ್ಲಿ ಸೌಂಡ್ ಎರಡು ಕಡೆ. ಓ, 2 ಕಡೆ ಉಂಟಾ? ಇದು ಓಲ್ಡ್ ಟ್ರೆಡಿಷನಲ್ KT ಹೋಟೆಲ್ ಅಲ್ಲಿ ಕಾಣಿಸ್ತದೆ. ಲಕ್ಷ್ಮಿ ಹೋಟೆಲ್ ಅಂತ ಬೋರ್ಡ್ಸ್ ಹಾಕಿದೆ. ಗೊತ್ತಿಲ್ಲ ಇದ್ರಲ್ಲಿ ಕಾಣ್ತಾ ಉಂಟ ಇಲ್ಲ. ಸೊ ಬೇಸಿಕಲಿ ಇವಾಗ ಹೋಟೆಲ್ ತಿಮ್ಮಪ್ಪ ಅಂತ ಬಂದೀವಿ. ಇಲ್ಲಿ ರೀಸೆಂಟಾಗಿ ಓಪನ್ ಆಗಿದೆ ಅಂತ, ತುಂಬ ಫೇಮಸ್ ಅಂತ ಹೇಳ್ತಾ ಇದ್ರು ಸೀ ಫುಡ್ಗೆ. ಸೊ ಸೀ ಫುಡ್ ತಿನ್ನಲಿಕ್ಕೆ ಇಲ್ಲಿ ಬಂದೀವಿ. ಆ್ಯಂಡ್ ನೋಡುವ, ಇಲ್ಲಿ ಸದ್ಯಕ್ಕೆ ವೆಯ್ಟಿಂಗ್ ಲೀಸ್ಟಲ್ಲಿದೆ. ಆ್ಯಂಡ್ ಸದ್ಯಕ್ಕೆ ಪಾರ್ಕಿಂಗ್ ಸ್ಪೇಸ್ ತೋರಿಸ್ತೀವಿ. ಸೊ ಇದು ಪಾರ್ಕಿಂಗ್ ಸ್ಪೇಸ್. ಆ್ಯಕ್ಚುಲಿ ಇಷ್ಟು ಪಾರ್ಕಿಂಗ್ ಸ್ಪೇಸ್ ಇದೆ. ಆ್ಯಂಡ್ ನಾವು ಇವಾಗ ಸದ್ಯಕ್ಕೆ ಕ್ಯೂ ಅಲ್ಲಿದ್ದೇವೆ. ಸೊ ಹೆಸರು ಆ್ಯಕ್ಚುಲಿ ಇಲ್ಲಿ ಬರ್ಸ್ಕೋಬೇಕು. ಇನ್ನು ಅವಾಗಿಂದ ವೆಯ್ಟ್ ಮಾಡ್ತಿದ್ದೆ, ನಮ್ಮ ಹೆಸರಿನ್ನು ಕರೀಲಿಲ್ಲ. ಸೊ ವೆಯ್ಟ್ ಮಾಡ್ತಾ ಇದ್ದೇವೆ, ನೋಡುವ. ಬಟ್ ಅದು ಸಚಿನ್ ಕರಿತಾ ಇದ್ದಾರೆ ನಿನ್ನಲ್ಲಿ. ಇಲ್ವಾ? ಸೊ ಸದ್ಯಕ್ಕೆ ಹೊರಗೆಯಿಂದ ಇವಾಗ ಒಳಗೆ ಬಂದು ಕಾಯ್ತಾ ಇದ್ದಾರೆ. ನೋಡುವ ಎಷ್ಟೊತ್ತಾಗ್ತದೆ ಅಂತ. ಇಷ್ಟು ಕಷ್ಟಪಟ್ಟು ಎಷ್ಟು ಕಷ್ಟಪಟ್ಟು ಆಲ್ಮೋಸ್ಟ್ ಒಂದು 20 ನಿಮಿಷ ವೆಯ್ಟ್ ಮಾಡಿದ ಮೇಲೆ ಈಗ ಒಂದು ಟೇಬಲ್ ಸಿಕ್ತು. ಸೊ ಇವಾಗ ಕ್ಲೀನ್ ಮಾಡ್ತಿದ್ದಾರೆ. ಆ್ಯಂಡ್ ಜನ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂದರೆ. ಇದು ಆ್ಯಕ್ಚುಲಿ ಹಳೆ ಫ್ಯಾಕ್ಟ್ರಿ ಆಗಿತ್ತಂತೆ, ಅದನ್ನು ಇವಾಗ ಕನ್ವರ್ಟ್ ಮಾಡಿದ್ದಾರೆ. ಆ್ಯಂಡ್ ಈ ಥರ ಆಗಿದೆ. ಇದನ್ನು ವೈಟ್ ಆದಮೇಲೆ ಹೇಗೆ ಸಿಕ್ತಲ್ಲ ಟೇಬಲ್? ಹೇಗ ಫೀಲಿಂಗ್ ಈಗ? ಭಾರಿ ಖುಷಿ ಆಗ್ತಾ ಉಂಟಾ? ಕಾದು 20 ನಿಮಿಷ. ಸೊ ಆಲ್ಮೋಸ್ಟ್ ಒಂದು 20 ನಿಮಿಷ ಕಾದಿದ್ದೇವೆ. ಸೊ ಇವಾಗ ಇನ್ನು ಆರ್ಡ್ರ್ ಮಾಡಬೇಕು. ನೋಡುವ ಫುಡ್ ಹೇಗಿದೆ ಅಂತ. ತುಂಬ ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೆಲ್ಲ ತೋರಿಸ್ತಾ ಇದ್ದಾರೆ ಈ ವಣಸ್. ಅವಳಿಗೆ ವೆಜ್. ನಮಗೆ ವೈಟ್ ರೈಸ್ ಬಾಯ್ಲ್ಡ್ ರೈಸ್ ಒಳ್ಳೇದು ಯಾವ್ದಾಗ್ತದೆ? ವೈಟ್ ಅಲ್ಲ, ವೈಟ್ ಒಳ್ಳೇದಾಗುದಲ್ಲ? ಅದು ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ. ನಾವು ವೈಟ್ ತಗೋತೇವೆ. ವೈಟ್ ಬಾಯ್ಲ್ಡ್, ವೆಜ್ ಬಾಯ್ಲ್ಡ್, ರೆಡ್ ವೈಟ್ ಒಂದು ಬಾಯ್ಲ್ಡ್,
Aurelia also, Iremana set up. Fish dirige or paplet, najal, muru, kotai, bangre, disco, nangu, tava fry, rava fry, masala fry. Prawns, crabs, kuchi, gyros, suppa. Okay, ma'am. Veg. ಆಲ್ ಸಾಲ್ಟೆಡ್ Veg paneer gyros, mushroom gyros also. ಅವಳು ಡೌಟ್ ಆಗಿದೆ ಮಶ್ರೂಮ್ ತಿಂತೀರಲ್ಲ ನೀವು ಪಾಪ ಈಗ ಆರ್ಡರ್ ಕಟ್ಟಾಯಿತು 8 to 10 minutes ವೇಟಿಂಗ್ ಟೈಮ್ ನೋಡುವ ಹೇಗಿರುತ್ತೆ ಅಂತ ಈಗ ವಿಷಯ ಗೊತ್ತುಂಟಾ? ಥ್ಯಾಂಕ್ಸ್. ಸೊ ಬೇಸಿಕಲಿ ಇಷ್ಟು ದೊಡ್ಡ ಫ್ಯಾನ್ ನಾನು ನೋಡಿರಲಿಲ್ಲ. ಸೊ ಆಗದಿಂದ ವೆಯ್ಟ್ ಮಾಡಿ 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 ಸಾಕಾಗಿದೆ, ಇನ್ನು ಬರಲಿಲ್ಲ. ಸೊ ನೋಡುವ ಇನ್ನೆಷ್ಟೊತ್ತಾಗ್ಬೋದಂತ. ಆ್ಯಕ್ಚುಲಿ 8 ರಿಂದ 10 ನಿಮಿಷ ಆಗ್ತದೆ ಅಂತ ಹೇಳಿದ್ರು, ಬಟ್ ಆಲ್ಮೋಸ್ಟ್ ಈಗ ಒಂದು 15-20 ನಿಮಿಷದಿಂದ ವೆಯ್ಟ್ ಮಾಡ್ತಿದ್ದೇವೆ. ನೋಡುವ ಇನ್ನೆಷ್ಟೊತ್ತಾಗ್ಬೋದು ಅಂತ. ಸೊ ಫೈನಲಿ ಊಟ ಬಂತು. ಅಂಚದಲ್ಲ ತೊಂದರೆ, ಅವನ ಅಲ್ಪದ ತಿನ್ಪೇರ. ನಿಮ್ದು ವೈಟಾ? ನಿಮ್ದು ಬಾಯ್ಲ್ಡ್ ಅಲ್ಲ? ಮುಲ್ಪ ಬಾಯ್ಲ್ಡ್, ನಿಮ್ದು ವೈಟಾ? ಮುಲ್ಪ ರೆಡ್ ಬಾಯ್ಲ್ಡ್, ಒಂದು ವೈಟ್. ಡಿಸ್ಕೋ ಪ್ರಕೃತಿ ಬಾರಿ ಒಳ್ಳೆ ಉಂಟಾ? ವೆಯ್ಟ್ ಮಾಡಿದ್ದಕ್ಕೆ ಬರ್ತಾ ಹೇಗಿದೆ? ವೆಯ್ಟ್ ಮಾಡಿ ಬಂದದಕ್ಕೆ ಪರವಾಗಿಲ್ಲ, ಬೇರೆ ಕಡೆ ಹೀಗೆ ಸಿಗ್ತದಾ? ಸೊ ಬೇಸಿಕಲಿ ಇದು ಅಂಜಲ್ ಫ್ರೈ ಅಲ್ಲ, ಇದು ಅಂಜಲ್, ಇದು ಮುರು ಮೀನ್ ಆ್ಯಂಡ್ ಇದು ಪ್ರಾನ್ಸ್ ಸುಕ್ಕ. ನಾನು ಡಿಸ್ಕೋ ಬಗ್ಗೆ ಹೇಳಿ. ಓ, ಸಚಿನ್ ಡಿಸ್ಕೋ ತೊಗೊಂಡಿದ್ದಾರೆ ಆ್ಯಂಡ್ ಡಿಸ್ಕೋ ಮಾಡ್ತಾ ಇಲ್ಲ. ವೆಜ್ಜಲ್ಲಿ ಏನಿದೆ? ವೆಜ್ನವ್ರಿಗೆ ಹೇಗಿದೆ? ಸೊ ಮಶ್ರೂಮ್ ಗೀ ರೋಸ್ಟ್ ತೊಗೊಂಡಿದ್ದಾರೆ, ಚೆನ್ನಾಗಿದೆ. ಒಳ್ಳೆ ಉಂಟಾ? ವೆರಿ ಗುಡ್. ಫೈನಲಿ ಊಟ ಆಯಿತು. ತುಂಬ ವೇಟಿಂಗ್ ಪೀರಿಯಡ್ ಎಲ್ಲ ಜಾಸ್ತಿ ಇತ್ತು. ಹೇಗಿತ್ತು? ತೊಂದರೆ ಇಲ್ಲ, ಆ್ಯಸ್ ಯೂಶುವಲ್, ಹಾಗೆ ನಾರ್ಮಲ್ ಆಗಿ. ನಥಿಂಗ್ ಸ್ಪೆಷಲ್ ಅಬೌಟ್ ಇಟ್. ಹೌದು, ನಾನು ಹೇಳಿದಾಗಿತ್ತು. ನೀನೇನು ಹೇಳಿದ್ದಿ? ಅದೇ ಮಾಮೂಲಿ ಇರ್ತದೆ, ಅಂಥದ್ದು ಇಲ್ಲಿ ಸುಮಾರು ಉಂಟು. ಓಕೆ, ಸೊ ಈ ಥರ ಸುಮಾರು ಆಪ್ಷನ್ ಇದೆ. ಬಟ್ ರಶ್ ಆ್ಯಕ್ಚುಲಿ ತುಂಬ ಜಾಸ್ತಿ, ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ವೇಟಿಂಗ್ ಟೈಮ್ ತುಂಬ ಜಾಸ್ತಿ ಇತ್ತು. ಆ್ಯಂಡ್ ನಿಮ್ಗೆ ಹೇಗಿತ್ತು? ಒಳ್ಳೇದಿತ್ತಾ? ವೆಜ್ನವ್ರ ಹತ್ರ ಕೇಳುವ, ಹೇಗೆ ವೆಜ್? ಭಾರಿ ಒಳ್ಳೇದಿತ್ತಾ? ಬರ್ಬೋದಲ್ಲ ವೆಜಿಟೇರಿಯನ್ಸ್ ಇಲ್ಲಿ? ಆಪ್ಷನ್ಸ್ ಉಂಟು. ಸೊ ಆಯಿತು, ಇನ್ನು ನೆಕ್ಸ್ಟ್ ಎಲ್ಲಿಗೆ ಹೋಗ್ತೇವೆ ಅಂತ ನಮಗೆ ಡಿಸೈಡ್ ಗೊತ್ತಿಲ್ಲ. ನೋಡುವ ಎಂತ ಮಾಡ್ತಾ ಇದ್ದೇವೆ ಅಂತ. ಬಿಸಿಲು ಸ್ವಲ್ಪ ಜಾಸ್ತಿ ಇದೆ, ಸೊ ಎಲ್ಲೂ ಆಚೆ ಸುತ್ತಾಡಕ್ಕೆ ಹೋಗಕ್ಕೆ ಆಗಲಿಕ್ಕಿಲ್ಲ ಈಗ ಸದ್ಯಕ್ಕೆ. ಆಮೇಲೆ ನೋಡುವ. ಬಟ್ ಪ್ರಕೃತಿಗೆ ಐಸ್ ಕ್ರೀಮ್ ತಿನ್ಬೇಕಲ್ಲ ಮತ್ತೆ ಅಲ್ಲ. ಸೊ 5 ಗಂಟೆ ಆಗಿದೆ ಆ್ಯಂಡ್ ನಾವೆಲ್ಲ ಇವಾಗ ಊಟ ಮುಗಿಸ್ಕೊಂಡು ಕುಳಾಯಿ ಬೀಚಿಗೆ ಬಂದ್ವಿ. ಸಾರಿ, ಚಿತ್ರಾಪುರ ಬೀಚ್ ಅಂತೆ. ಆ್ಯಂಡ್ ನನ್ನ ಹಿಂದೆ ಎಲ್ಲ ಇಲ್ಲಿ ಬೋಟ್ಸ್ ಪಾರ್ಕ್ ಮಾಡಿದ್ದಾರೆ. ಬೇಸಿಕ್ಲಿ ಇಲ್ಲಿ ಬೆಳಗ್ಗೆ ಫಿಶಿಂಗಿಗೆ ಈ ಬೋಟ್ಸ್ನೆಲ್ಲ ತೊಗೊಂಡು ಹೋಗ್ತಾರೆ. ಆ್ಯಂಡ್ ಬೀಚ್ನ ತೋರಿಸ್ಬೇಕಾದ್ರೆ ಈ ಥರ ಕಾಣಿಸ್ತದೆ. ಈಗ ಸ್ವಲ್ಪ ಬಿಸಿಲಿದೆ, ಬಟ್ ಸನ್ಸೆಟ್ಟಿಗೆ ಮೋಸ್ಟ್ಲಿ ಒಳ್ಳೆ ಕಾಣಿಸ್ಬೋದು. ಬಟ್ ಇದು ಇಲ್ಲಿ ಯಾರು ಜನ ಇರೋದಿಲ್ಲ, ಚಿತ್ರಾಪುರ ಬೀಚ್ ಅಂತ. ಮೇ ಬಿ ಗೂಗಲಲ್ಲಿ ಹಾಕಿದರೆ ಸಿಗ್ಬೋದು. ಹೀಗೆ ಮುಂದೆ ಕಂಟಿನ್ಯೂ ಮಾಡಿದರೆ ಸುರತ್ಕಲ್ ಬೀಚ್ ಬರ್ತದೆ. ಅಲ್ಲಿ ಹೋದರೆ ಲೈಟ್ ಹೌಸಿಗೆಲ್ಲ ಹೋಗ್ಬೋದು. ಸೊ ಇವಾಗ ಸುಮ್ಮನೆ ಇಲ್ಲಿ ವಾಕ್ ಮಾಡ್ತಾ ಇದ್ದೀವಿ ಬೀಚ್ ಹತ್ರ.
ಸೊ ಸ್ವಲ್ಪ ಹೊತ್ತು ಇಲ್ಲೇ ಇರ್ತೀವಿ. ತುಂಬ ಟೈಮ್ ಆಗಿತ್ತು ಈ ಬೀಚ್ಗೆ ಬರದೆ. ಬೀಚಲ್ಲಿ ಸ್ವಲ್ಪ ಸುಮ್ಮನೆ ಕೂತು ಎಂಜಾಯ್ ಮಾಡಿ ಆಮೇಲೆ ಹೊರಡ್ತೀವಿ ಇಲ್ಲಿಂದ. ಸೊ ಸದ್ಯಕ್ಕೆ ನೀರಿಗೆ ಹೋಗಿ ನೋಡುವ. ಇಲ್ಲೇ ಏಡಿ ಇದೆ, ಏಡಿ. ತಂಪುಂಟು ನೀರು, ಎಷ್ಟು ತಂಪಿರ್ತಾವ ಅಂತ ಅಂದ್ಕೊಂಡಿಲ್ಲ. ಬಟ್ಟೆ ತರ್ಬೋದಿತ್ತು ನಾನು ಒಂದು. ಚಪ್ಪಲ್ ಹೋಗ್ತಾ ಉಂಟು. ಆ್ಯಕ್ಚುಲಿ ಪ್ಲ್ಯಾನ್ ಇರಲಿಲ್ಲ ಬೀಚಿಗೆ ಬರೋದು, ಬಟ್ ಸುಮ್ಮನೆ ಟೈಮ್ ಪಾಸ್ ಮಾಡೋ ಒಂದು ಬೀಚಿಗೆ ಬಂದು. ನೀರು ತುಂಬ ಕೋಲ್ಡ್ ಆಗಿದೆ, ತುಂಬ ಬಿಸಿಯಾಗಿಲ್ಲ. ಆ್ಯಕ್ಚುಲಿ ಬಟ್ಟೆ ಇದ್ದಿದ್ರೆ ಒಂದು ರೌಂಡ್ ಇಳಿಬೋದಾಗಿತ್ತು. ನಿಂದು ಫ್ಯೂಚರ್ ಇಲ್ಲಿ ಬೆಳಗ್ಗೆ ಬಂದಿರ್ತೀಯಲ್ಲ? ಬೆಳಗ್ಗೆ ನಾನು ಏಡಿ ಹಿಂದೆ ಓಡುದ ಹಿಡಿಯುವುದಿಲ್ಲ. ಅಲ್ಲಿ ಸುಮಾರು ಇತ್ತು, ಎಲ್ಲ ಓಡ್ತಾ ಹೊಂಟಿದ್ದು. ಅಲ್ಲಿ ಚಪ್ಪಲ್ ಶೂ. ಒಬ್ಬ ಅಲೆ ಎಲ್ಲ ದೊಡ್ಡದಾಗ್ತದೆ. ಸೊ ಆಯಿತು. ಆ್ಯಕ್ಚುಲಿ ನೀರಲ್ಲಿ ಇಳಿಬೇಕಂತ ತುಂಬ ಮನಸ್ಸಿತ್ತು, ಬಟ್ ಇವಾಗ ಪ್ಲ್ಯಾನ್ಸ್ ಚೇಂಜ್ ಮಾಡಿ ನಾಳೆ ಹೋಗೋ ಪ್ಲ್ಯಾನ್ಸ್ ಇದೆ. ನಾಳೆ ಬೆಳಗ್ಗೆ ಬರೋ ಪ್ಲ್ಯಾನ್ಸ್ ಇದೆ, ನೋಡುವ ಏನಾಗ್ತದೆ ಅಂತ. ಬಟ್ ಅದರ್ವೈಸ್ ಬೀಚ್ ತುಂಬ ಕಾಮ್ ಆಗಿದೆ ಆ್ಯಂಡ್ ಕ್ಲೀನ್ ಆಗಿದೆ. ಇವಾಗ ಮತ್ತೆ ಮನೆ ಕಡೆ ಹೋಗ್ತಾ ಇದ್ದೀವಿ ಸ್ವಲ್ಪ ಹೊತ್ತಲ್ಲಿ. ತುಂಬ ಫೋಟೋಸ್ ಎಲ್ಲ ತೆಗೆದಾಯಿತು. ಸೊ ಇವಾಗ ಈ ಬೀಚ್ಗೆ ಸದ್ಯಕ್ಕೆ ಬಾಯಿ ಹೇಳ್ತಾ ನೋಡುವ, ನಾಳೆ ಆದರೆ ಬರುವ ಇಲ್ಲಿಗೆ. ಸೊ ಇಲ್ಲಿಂದು ಫೋಟೋ ಸೆಷನ್ಸ್ ನಡೀತಾ ಇದೆ. ಸಚಿನ್ ದ ವೈಕಿಂಗ್ ಥರ ಎಲ್ಲ ಫೋಟೋಸ್ ಪೋಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಇನ್ಫ್ಯಾಕ್ಟ್ ಮುಂಚೆಲ್ಲ ತುಂಬ ಬೋಟ್ಸ್ ಜಾಸ್ತಿ ಇತ್ತು. ಮೇ ಬಿ ಫಿಶಿಂಗಿಗೆ ಆಚೆ ಹೋಗಿರ್ಬೋದು. ಇವಾಗ ಸ್ವಲ್ಪ ಕಮ್ಮಿ ಇದೆ ಅಲ್ಲ? ಇಲ್ಲಿ ತುಂಬ ಬೋಟ್ಸ್ ಇತ್ತಲ್ಲ ಮುಂಚೆ, ಈಗ ಬೋಟ್ ಸ್ವಲ್ಪ ಕಮ್ಮಿ ಆಗಿದೆ. ಎಂತ ಡ್ರಿಲ್ ಒಳಗೆ ಜನ ಉಂಟು. ಎಲ್ಲಿ ಜನ ಉಂಟು? ಬರ್ತದೆ ಈಗ ನೋಡಿ. ಉಂಟಾ ಒಳಗೆ? ಹುಳ ಉಂಟು, ಹುಳ. ಎಂತ ಹುಳ? ಯಾರು ಹೇಳಿದ್ರು? ಇಲ್ವಾ? ನೀರು ಉಂಟು. ಉಂಟದ್ರಲ್ಲಿ ಡ್ರಿಲ್ ಮಾಡು, ಒಂದು ಚಿಕ್ಕ ಡ್ರಿಲ್ ಮಾಡಿ ನಿನ್ನ ಕುತ್ತಿಗೆಗೆ ಕಟ್ಟಿಬಿಡಿ. ಎಂತೆಲ್ಲ ಪ್ಲೇಟ್ ಅಂತೆಲ್ಲ ತರೋದು, ಡಿಸೈನರ್ ಪ್ಲೇಟ್, ಡಿಸೈನ್ ಐಟಮ್ ಎಲ್ಲ ನನ್ನ ತಲೆ ಮೇಲೆ ಆಣಿ ಹಾಕಿ ಅಲ್ಲಿ ಇಡುದು. ಅದು ರಾತ್ರಿ ಬೊಟ್ಟು ಬೀಳ್ತ ತಲೆ ಹೇಗೆ, ಅದು ಕರೆಕ್ಟ್ ನನ್ನ ತಲೆ ಮೇಲೆ ಇಡ್ತಾನೆ. ಬೊಡ್ಡ ಬೀಳುದು. ಎಂತ ಸೌಂಡ್ ಎಲ್ಲಿಂದ ಅದು ಸಿಕ್ಕಿರ್ತೀನಿ ಎಫೆಕ್ಟ್, ಬೊಡ್ಡ ಸೌಂಡ್ ಬಂದು ಬೀಳುದು. ಸೊ ಈ ಶಿಪ್ಪಿಂಗ್ ಬೋಟ್ ಈ ಥರ ಇದೆ ನೋಡಿ, ಒಳಗಡೆ ಕಾಲಿದೆ. ಸೊ ಫಿಶಿಂಗ್ ಮಾಡಲಿಕ್ಕೆಲ್ಲ ಇದನ್ನು ಯೂಸ್ ಮಾಡ್ತಾರೆ ಬೋಟ್ಸ್. ಆ್ಯಂಡ್ ಇದಕ್ಕೆ ರಿಜಿಸ್ಟ್ರೇಷನ್ ನಂಬರ್ಸ್ ಇದೆ, K01. ಆಯ್ತಾ ಸಚಿನ್, ಕ್ಲೀನಾ? ನೋಡ್ಬೋದಾ? ಇವಳು ಈ ಹುಡುಗಿ ಬರ್ಲಿಕ್ಕೆ. ಸೊ ಬೇಸಿಕಲಿ ಕಾಲಲ್ಲಿ ಮರಳಿದೆ. ಸೊ ಹೋಗುವ. ಸನ್ಸೆಟ್ ಆಗಲಿಕ್ಕೆ ಆಗಿದೆ, ಬಟ್ ನಾವು ಸನ್ಸೆಟ್ಗೆ ವೆಯ್ಟ್ ಮಾಡ್ತಾ ಇಲ್ಲ, ನಾವು ಹೋಗ್ತಾ ಇದ್ದೇವೆ. ಸೊ ಅಷ್ಟೇ, ಈ ವಿಡಿಯೋನ ಇಲ್ಲ ಎಂಡ್ ಮಾಡುವ. ಸಿಗೋ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಸಚಿನ್, ಬಾಯ್ ಹೇಳು. ಬಾಯ್.